ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಸೋನಾರ್ ಪ್ಯಾಡ್ ಇದರ ಎರಡನೇ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ರಾಡ್ಕಾಸ್ಟ್ ರೆಕಾರ್ಡಿಂಗ್ ಅಥವಾ ಟ್ಯುಟೋರಿಯಲ್ ರೆಕಾರ್ಡಿಂಗ್ ನ ಯಾವ ರೀತಿ ಮಾಡೋದು, ಹಾಗೆ ಆಡಿಯೋ ಬುಕ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಬ್ರಾಡ್ಕಾಸ್ಟ್ ಅಥವಾ ಟ್ಯುಟೋರಿಯಲ್ ರೆಕಾರ್ಡಿಂಗ್ ಅಂತಂದ್ರೆ ನಾವು ಒಂದು ಸಾಫ್ಟ್ವೇರ್ ಅಥವಾ ಒಂದು ವೆಬ್ಸೈಟ್ ಬಗ್ಗೆ ಡೆಮೋ ಮಾಡುವಾಗ ನಮ್ಮ ವಾಯ್ಸ್ ಮತ್ತೆ ಸ್ಕ್ರೀನ್ ರೀಡರ್ ವಾಯ್ಸ್ ಎರಡೂ ಕ್ಯಾಪ್ಚರ್ ಆಗಬೇಕಲ್ವಾ. ಇದನ್ನ ನಾವು ಸೋನಾರ್ ಪ್ಯಾಡ್ ಅಲ್ಲಿ ಮಾಡಬಹುದು. ಇದನ್ನ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ನಾನು ಇವಾಗ ಸೋನಾರ್ ಪ್ಯಾಡ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents, blank. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಸೋನಾರ್ ಪ್ಯಾಡ್ ಟೈಪ್ ಮಾಡ್ತಾ ಇದ್ದೀನಿ. SONARPAD. SONARPAD. Sonarpad app. Press right to view options 1 of 1 level 1. ಓಕೆ ಫ್ರೆಂಡ್ಸ್, ಸೋನಾರ್ ಪ್ಯಾಡ್ ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Untitled 1. Sonarpad. Edit multi-line blank. ಸ್ನೇಹಿತರೆ, ಇವಾಗ ಸೋನಾರ್ ಪ್ಯಾಡ್ ಓಪನ್ ಆಗಿದೆ. ಈಗ ಟ್ಯುಟೋರಿಯಲ್ ಅಥವಾ ಬ್ರಾಡ್ಕಾಸ್ಟ್ ರೆಕಾರ್ಡಿಂಗ್ ಮಾಡೋದಕ್ಕೆ ಶಾರ್ಟ್ ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತೆ ಆರ್ ಫಾರ್ ರೆಕಾರ್ಡಿಂಗ್. ನಾನು ಇವಾಗ ಕಂಟ್ರೋಲ್ ಶಿಫ್ಟ್ ಮತ್ತೆ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Record podcast. Include microphone checkbox checked. ಸ್ನೇಹಿತರೆ, ಇವಾಗ ಮೊದಲನೇ ಆಪ್ಷನ್ ಇನ್ಕ್ಲೂಡಿಂಗ್ ಮೈಕ್ರೋಫೋನ್ ಚೆಕ್ ಬಾಕ್ಸ್ ಚೆಕ್, ಅಂದ್ರೆ ನಾವು ನಮ್ಮ ವಾಯ್ಸ್ ಮತ್ತೆ ಮೈಕ್ರೋಫೋನ್ ವಾಯ್ಸ್ ಎರಡೂ ಕ್ಯಾಪ್ಚರ್ ಆಗಬೇಕಲ್ವಾ. ಸೊ ಆ ಕಾರಣಕ್ಕೆ ಮೈಕ್ರೋಫೋನ್ ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microphone device combo box system default collapsed. ಸ್ನೇಹಿತರೆ, ಇವಾಗ ಮೈಕ್ರೋಫೋನ್ ಸಿಸ್ಟಮ್ ಕಾಂಬೋ ಬಾಕ್ಸ್ ಅಲ್ಲಿ ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Line in Realtek high definition audio. ಮತ್ತೆ ಡೌನ್. Front mic Realtek high definition audio. ಓಕೆ ಫ್ರೆಂಡ್ಸ್, ಫ್ರಂಟ್ ಮೈಕ್ ರಿಯಲ್ಟೆಕ್ ಹೈ ಡೆಫಿನಿಷನ್ ಆಡಿಯೋ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microphone volume combo box 1.5 volume collapsed. ಸ್ನೇಹಿತರೆ, ಇದು ಮೈಕ್ರೋಫೋನ್ ವಾಲ್ಯೂಮ್. ಇದು ಡಿಫಾಲ್ಟ್ ಆಗಿ 1.5 ಇದೆ. ಇಷ್ಟೇ ಇರಲಿ, ನೀವು ಬೇಕಿದ್ರೆ ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Test microphone checkbox not checked. ಮತ್ತೆ ಟ್ಯಾಬ್. Include system audio checkbox checked. ನೆಕ್ಸ್ಟ್ ಇನ್ಕ್ಲೂಡಿಂಗ್ ಸಿಸ್ಟಮ್ ಆಡಿಯೋ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ಇದು ಹೀಗೆ ಇರಲಿ, ಇದನ್ನ ನಾಟ್ ಚೆಕ್ ಮಾಡಬೇಡಿ. ಯಾಕಂತಂದ್ರೆ ನಾಟ್ ಚೆಕ್ ಮಾಡಿದ್ರೆ NVDA ಸ್ಕ್ರೀನ್ ರೀಡರ್ ಇದರ ವಾಯ್ಸ್ ರೆಕಾರ್ಡಿಂಗ್ ಆಗೋದಿಲ್ಲ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. System audio device combo box system default collapsed. ಸ್ನೇಹಿತರೆ, ಇಲ್ಲಿ ಸಿಸ್ಟಮ್ ಆಡಿಯೋ ಡಿವೈಸ್ ಇದು ಚೇಂಜ್ ಮಾಡೋದು ಬೇಡ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. System audio volume combo box normal volume collapsed. ಸ್ನೇಹಿತರೆ, ಇದು ಸಿಸ್ಟಮ್ ಆಡಿಯೋ ವಾಲ್ಯೂಮ್ ಇದು ನಾರ್ಮಲ್ ಆಗಿದೆ, ಹೀಗೆ ಇರಲಿ. ಇಲ್ಲೇನ್ ಚೇಂಜ್ ಮಾಡೋದು ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format combo box MP3 collapsed. ಸ್ನೇಹಿತರೆ, ರೆಕಾರ್ಡಿಂಗ್ ಫಾರ್ಮೆಟ್ ಯಾವ್ದಿರಬೇಕು ಅಂತ ಕೇಳ್ತಾ ಇದೆ. ಡಿಫಾಲ್ಟ್ ಆಗಿ MP3 ಇದೆ, ಹೀಗೆ ಇರಲಿ. ಇಲ್ಲಿ ನಾವು ಒಟ್ಟು ಎರಡು ಫಾರ್ಮೆಟ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೋಬಹುದು. ಮೊದಲನೇದು MP3, ಇನ್ನೊಂದು WAV. ಇದು MP3 ಇದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Bitrate combo box 128 kbps collapsed. ಸ್ನೇಹಿತರೆ, ನೆಕ್ಸ್ಟ್ ಬಿಟ್ ರೇಟ್ ಇದು 128 kbps ಇದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save path edit selected C users SK documents Sonarpad recordings. ಸ್ನೇಹಿತರೆ, ಇದು ಸೇವ್ ಪಾತ್ ಡಿಫಾಲ್ಟ್ ಆಗಿ ಏನಿದೆಯೋ ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button. ಬ್ರೌಸ್ ಬೇಡ, ಮತ್ತೆ ಟ್ಯಾಬ್. Start button. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಬಟನ್. ನಾನೀಗ ಸ್ಟಾರ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತೀನಿ, ಆಗ ರೆಕಾರ್ಡಿಂಗ್ ಶುರು ಆಗುತ್ತೆ. ನಾನೀಗ ಸ್ಟಾರ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Pause button. ಸ್ನೇಹಿತರೆ, ಇವಾಗ ರೆಕಾರ್ಡಿಂಗ್ ಶುರು ಆಗಿದೆ. ನಾನು ನಿಮಗೆ ಒಂದು ಚಿಕ್ಕ ಡೆಮೋನ ತೋರಿಸ್ತೀನಿ. ಏನಪ್ಪಾ ಅಂತಂದ್ರೆ ದಿಸ್ PC ನ ಓಪನ್ ಮಾಡಿ ಲೋಕಲ್ ಡಿಸ್ಕ್ C ಇದರ ಪ್ರಾಪರ್ಟಿನ ಚೆಕ್ ಮಾಡೋಣ. ನಾನೀಗ ದಿಸ್ PC ನ ಓಪನ್ ಮಾಡ್ತಾ ಇದ್ದೀನಿ. This PC 2 of 8. Location this PC tooltip. ಓಕೆ ಫ್ರೆಂಡ್ಸ್, ದಿಸ್ PC ಎಂಟರ್. This PC file explorer items view list devices and drives grouping expanded Win11 C. Not selected row 1 column 1 of 5. This PC tab selected 1 of 1. ಓಕೆ ಫ್ರೆಂಡ್ಸ್, ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಓಕೆ ಫ್ರೆಂಡ್ಸ್, ಇವಾಗ C ಡ್ರೈವ್ ಸೆಲೆಕ್ಟ್ ಆಯ್ತು. ನಾನೀಗ ಆಲ್ಟ್ ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಆಗ C ಡ್ರೈವ್ ಪ್ರಾಪರ್ಟಿ ಓಪನ್ ಆಗುತ್ತೆ. ಕೇಳಿಸ್ಕೊಳ್ಳೋಣ. Win11 C. Properties dialog. General property page type. Local disk file system. NTFS used space. 47,530,360,832 bytes. 44.2 GB free space. 59,844,866,048 bytes. 55.7 GB capacity. 107,375,226,880 bytes. 100 GB drive C. Label edit selected Win11. ಸ್ನೇಹಿತರೆ, ಕೇಳಿದ್ರಲ್ಲ, ಇದಿಷ್ಟು
ಇದಿಷ್ಟು ಸಿ ಡ್ರೈವ್ ನ ಪ್ರಾಪರ್ಟಿ. ನಾನೀಗ ಪ್ರಾಪರ್ಟಿ ಡೈಲಾಗ್ ಬಾಕ್ಸ್ ನ ಕ್ಲೋಸ್ ಮಾಡೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC File Explorer Items View List. ದಿಸ್ ಪಿ ಸಿ ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt F4. Record Podcast. ಸ್ನೇಹಿತರೆ, ಇವಾಗ ರೆಕಾರ್ಡಿಂಗ್ ಅನ್ನ ಸ್ಟಾಪ್ ಮಾಡೋಣ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಸ್ಟಾಪ್ ಅಂಡ್ ಸೇವ್ ಅಂತ ಸಿಗೋ ತನಕ. Include microphone test microphone include system audio format bitrate save path browse button pause button stop and save button. ಓಕೆ ಫ್ರೆಂಡ್ಸ್, ಸ್ಟಾಪ್ ಅಂಡ್ ಸೇವ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Saving edit read only saving in progress 0% 1% 11% 21% 31% 41% 51% 61% 71% 81% Recording dialog recording saved successfully. OK button. ಸ್ನೇಹಿತರೆ, ಇವಾಗ ನಾನು ನಿಮಗೆ ಆ ರೆಕಾರ್ಡಿಂಗ್ ಕ್ಲಿಪ್ ನ ಕೇಳಿಸ್ತೀನಿ. ಈ ರೆಕಾರ್ಡಿಂಗ್ ಕ್ಲಿಪ್ ಎಲ್ಲಿ ಸೇವ್ ಆಗಿರುತ್ತೆ ಅಂತಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಸೋನಾರ್ ಪ್ಯಾಡ್ ರೆಕಾರ್ಡಿಂಗ್ ಅಲ್ಲಿ ಸೇವ್ ಆಗಿರುತ್ತೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8 location Sagar tooltip Sagar File Explorer Items View List Contacts not selected row 1 column 1 of 13 Sagar tab selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D desktop D documents column 3 of 13. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಎಂಟರ್. Items View List Balabolka not selected 1 of 4. ಸ್ನೇಹಿತರೆ, ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸೋನಾರ್ ಪ್ಯಾಡ್. S Sonarpad 3 of 4. ಎಂಟರ್. Items View List Audiobooks not selected 1 of 2. ಸ್ನೇಹಿತರೆ, ಇಲ್ಲಿ ಒಟ್ಟು 2 ಫೋಲ್ಡರ್ ಇದೆ. ಒಂದನೇದು ಆಡಿಯೋ ಬುಕ್, ಎರಡನೇದು ಸೋನಾರ್ ಪ್ಯಾಡ್ ರೆಕಾರ್ಡಿಂಗ್. ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sonarpad Recordings 2 of 2. ಓಕೆ ಫ್ರೆಂಡ್ಸ್, ಎಂಟರ್. Items View List Podcast 2026-03-06-13-11-10 not selected 1 of 1. ಸ್ನೇಹಿತರೆ, ಇದರ ಫೈಲ್ ನೇಮ್ ಯಾವ ರೀತಿ ಇರುತ್ತೆ ಅಂದ್ರೆ ಬ್ರಾಡ್ಕಾಸ್ಟ್ ಮತ್ತೆ ಇವತ್ತಿನ ಡೇಟ್ ಮತ್ತೆ ಟೈಮ್ ಅಲ್ಲಿ ಸೇವ್ ಆಗಿರುತ್ತೆ. ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಸ್ನೇಹಿತರೆ, ಇವಾಗ ನಾನು ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಇದು VLC ಮೀಡಿಯಾ ಪ್ಲೇಯರ್ ಅಲ್ಲಿ ಪ್ಲೇ ಆಗುತ್ತೆ. Pause button. ಸ್ನೇಹಿತರೆ, ಇವಾಗ ರೆಕಾರ್ಡಿಂಗ್ ಶುರುವಾಗಿದೆ. ನಾನು ನಿಮಗೆ ಒಂದು ಚಿಕ್ಕ ಡೆಮೋನ ತೋರಿಸ್ತೀನಿ. ಏನಪ್ಪಾ ಅಂತಂದ್ರೆ ದಿಸ್ PC ನ ಓಪನ್ ಮಾಡಿ ಲೋಕಲ್ ಡಿಸ್ಕ್ C ಇದರ ಪ್ರಾಪರ್ಟಿನ ಚೆಕ್ ಮಾಡೋಣ. This PC 2 of 8 location This PC tooltip. ಓಕೆ ಫ್ರೆಂಡ್ಸ್, ದಿಸ್ PC ಎಂಟರ್. This PC File Explorer Items View List Devices and Drives Grouping Expanded Win 11 C Not selected row 1 column 1 of 5. This PC tab selected 1 of 1. ಓಕೆ ಫ್ರೆಂಡ್ಸ್, ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಓಕೆ ಫ್ರೆಂಡ್ಸ್, ಇವಾಗ ಸಿ ಡ್ರೈವ್ ಸೆಲೆಕ್ಟ್ ಆಯ್ತು. ನಾನೀಗ ಆಲ್ಟ್ ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಸಿ ಡ್ರೈವ್ ಪ್ರಾಪರ್ಟಿ ಓಪನ್ ಆಗುತ್ತೆ. ಕೇಳಿಸ್ಕೊಳ್ಳೋಣ. Win 11 C Properties dialog General property page type Local disk file system NTFS used space 47,530,360,832 bytes 44.2 GB free space 59,844,866,048 bytes 55.7 GB capacity 107,375,226,880 bytes 100 GB drive C label edit selected Win 11. ಸ್ನೇಹಿತರೆ, ಕೇಳಿದ್ರಲ್ಲ, ಇದಿಷ್ಟು ಸಿ ಡ್ರೈವ್ ನ ಪ್ರಾಪರ್ಟಿ. ನಾನೀಗ ಪ್ರಾಪರ್ಟಿ ಡೈಲಾಗ್ ಬಾಕ್ಸ್ ನ ಕ್ಲೋಸ್ ಮಾಡೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC File Explorer Items View List. ದಿಸ್ PC ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt F4. ಸ್ನೇಹಿತರೆ, ಇವಾಗ ಕೊನೆಯದಾಗಿ ಒಂದು ಆಡಿಯೋ ಬುಕ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ಟೆಕ್ಸ್ಟ್ ಅನ್ನ ಮೊದಲೇ ಕಾಪಿ ಮಾಡಿ ಇಟ್ಕೊಂಡಿದ್ದೆ. ಆ ಟೆಕ್ಸ್ಟ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಟೆಕ್ಸ್ಟ್ ಪೇಸ್ಟ್ ಆಯ್ತು. ನಾನೀಗ ಒಂದ್ಸಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದು ಒಂದು ಒಳ್ಳೆಯ ನುಡಿ. ಇದು ಟೆಕ್ಸ್ಟ್ ಇದೆ. ಇದನ್ನ ಈಗ ಆಡಿಯೋ ಬುಕ್ ಗೆ ಸೇವ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ಆಡಿಯೋ ಬುಕ್ ಸೇವ್ ಮಾಡೋದಕ್ಕೆ ಶಾರ್ಟ್ ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಮತ್ತೆ R. ನಾನೀಗ ಕಂಟ್ರೋಲ್ ಮತ್ತೆ R ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File name combo box collapsed edit alt plus n selected untitled 1. ಸ್ನೇಹಿತರೆ, ಇವಾಗ ಆಡಿಯೋ ಬುಕ್ ಸೇವ್ ಆಗ್ತಾ ಇದೆ. ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ. ಡಿಫಾಲ್ಟ್ ಆಗಿ ಫೈಲ್ ನೇಮ್ untitled 1 ಅಂತ ಇರುತ್ತೆ. ಇದು ಬೇಕಿದ್ರೆ ನೀವು ಹೀಗೆ ಇಟ್ಕೋಬಹುದು, ಬೇಕಾದ್ರೆ ಆಮೇಲೆ ಫೈಲ್ ನೇಮ್ ನ ಚೇಂಜ್ ಮಾಡ್ಕೋಬಹುದು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as type combo box mp3 star.mp3 collapsed alt plus T. ಓಕೆ ಫ್ರೆಂಡ್ಸ್, ಇದು ಸೇವ್ ಆಸ್ ಟೈಪ್ MP3 ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Toolbar hide folders button 1 of 1. ಮತ್ತೆ ಟ್ಯಾಬ್ Save button alt plus S. ಓಕೆ ಫ್ರೆಂಡ್ಸ್, ಸೇವ್ ಬಟನ್. ನಾನೀಗ ಸೇವ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space creating audiobook edit read only creating audiobook progress 0%. Audiobook dialog audiobook saved successfully. OK button. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಆಡಿಯೋ ಬುಕ್ ಸೇವ್ ಆಯ್ತು. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Untitled 1 Sonarpad star edit multi-line.
ಸ್ನೇಹಿತರೆ ನಾನೀಗ ಸೋನಾರ್ ಪ್ಯಾಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt F4. Confirm dialog. The document untitled 1 has been modified. Save. Yes button Alt plus Y. ಸ್ನೇಹಿತರೆ ಇಲ್ಲಿ ಸೇವ್ ಕೇಳ್ತಾ ಇದೆ, ಬೇಡ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No button Alt plus N. ಓಕೆ ಫ್ರೆಂಡ್ಸ್, ನಾನೀಗ ನೋ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ನಾನು ನಿಮಗೆ ಆಡಿಯೋ ಬುಕ್ ನ ಕೇಳಿಸ್ತಾ ಇದ್ದೀನಿ. ನಾನೀಗ ಮತ್ತೆ ಯೂಸರ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8. Location. Sagar tooltip. Sagar file explorer. Items view list. Contacts not selected row 1 column 1 of 13. Sagar tab selected 1 of 1. ಸ್ನೇಹಿತರೆ ಈ ಆಡಿಯೋ ಬುಕ್ ಎಲ್ಲಿ ಸೇವ್ ಆಗಿರುತ್ತೆ ಅಂತಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಸೋನಾರ್ ಪ್ಯಾಡ್ ಅಲ್ಲಿ ಆಡಿಯೋ ಬುಕ್ಸ್ ಫೋಲ್ಡರ್ ಅಲ್ಲಿ ಸೇವ್ ಆಗಿರುತ್ತೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D desktop D documents column 3 of 13. ಎಂಟರ್. Items view list. Balabolka not selected 1 of 4. ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸೋನಾರ್ ಪ್ಯಾಡ್. S Sonarpad 3 of 4. ಎಂಟರ್. Items view list. Audiobooks not selected 1 of 2. ಓಕೆ ಫ್ರೆಂಡ್ಸ್, ಆಡಿಯೋ ಬುಕ್ ನಾಟ್ ಸೆಲೆಕ್ಟೆಡ್. ನಾನೀಗ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಎಂಟರ್. Items view list. Untitled 1 not selected 1 of 1. ಓಕೆ ಫ್ರೆಂಡ್ಸ್, ಅನ್ಟೈಟಲ್ಡ್ ನಾಟ್ ಸೆಲೆಕ್ಟೆಡ್. ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಎಂಟರ್. ಈಗ ಇದು VLC ಮೀಡಿಯಾ ಪ್ಲೇಯರ್ ಅಲ್ಲಿ ಪ್ಲೇ ಆಗುತ್ತೆ, ಕೇಳಿಸ್ಕೊಳ್ಳಿ. ಒಂದು ಒಳ್ಳೆಯ ನುಡಿ. ಭೂಮಿಯ ಆಳದಲ್ಲಿ ಹುದುಗಿರುವ ಅಂತರ್ಜಲವನ್ನು ಪಡೆಯಲು ನಾವು ಬಹಳಷ್ಟು ಶ್ರಮ ಪಡುತ್ತೇವೆ. ಜೊತೆಗೆ ಸಮಯವೂ ಹಣಕಾಸಿನ ವ್ಯವಸ್ಥೆಯೂ ಬೇಕು. ಒಮ್ಮೊಮ್ಮೆ ಎಷ್ಟು ಆಳ ಕೊರೆದರೂ ನೀರಿನ ಒರತೆ ಕಾಣಿಸುವುದಿಲ್ಲ, ಬಾವಿಯಾದರೂ ಅಷ್ಟೇ. ಆಗ ಹೇಳುವ ಮಾತಿದೆ, ಅದೃಷ್ಟವಿಲ್ಲ ಎಂಬುದಾಗಿ. ನೀರು ಸಾಕಷ್ಟು ದೊರೆಯಲು ನಾಗದೇವನ ಅನುಗ್ರಹ ಬೇಕಂತೆ ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ಒಂದು ಕಡೆ ಸಿಕ್ಕಿಲ್ಲವೆಂದಾದರೆ ಮತ್ತೊಂದೆಡೆ ನಮ್ಮ ಪ್ರಯತ್ನ ಬೇಕು. ಹತಾಶರಾಗಬಾರದು, ನಿರಾಶೆಗೊಳಗಾಗಬಾರದು. ಮರಳಿ ಯತ್ನವ ಮಾಡು ಅಲ್ಲವೇ? ವಿದ್ಯಾರ್ಥಿ ಜೀವನ, ಕೆಲಸ, ಉದ್ಯೋಗ, ಮುಂದೆ ವಿವಾಹ, ಮಕ್ಕಳು ಎಲ್ಲಾ ವಿಷಯದಲ್ಲೂ ಸೋಲನ್ನು ಸವಾಲಾಗಿ ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿರಲಿ. ನಮ್ಮ ಮನೆಯ ಮಕ್ಕಳ ಎದೆಯನ್ನು ಹಲವಾರು ಕಥೆಗಳು, ನಡೆದ ಘಟನೆಗಳನ್ನು ಸಮಾಧಾನದಲ್ಲಿ ತಿಳಿಸಿ ಹೇಳುವ ಕೆಲಸ ನಮ್ಮಿಂದಾಗಬೇಕಿದೆ. ಏನಾದರೂ ಒಂದು ಸಣ್ಣ ವಿಷಯಕ್ಕೂ ಸೋತರೆ ಖಿನ್ನತೆ, ಹತಾಶೆ ಹತ್ತಿರ ಸುಳಿಯದ ರೀತಿಯಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಡಬೇಕು. ಮನೆ, ಶಾಲೆ ಎರಡೂ ಕಡೆಯಿಂದ ಈ ಕೆಲಸವಾಗಬೇಕು. ತಪ್ಪಿಗೆ ಲಘುವಾದ ಶಿಕ್ಷೆ ಜೊತೆಗಿರಲಿ. ಪ್ರೀತಿ, ಸಂಯಮ, ಪ್ರೇಮ, ವಾತ್ಸಲ್ಯ, ಬೆನ್ನು ತಟ್ಟುವಿಕೆಯೂ ಇಂದು ಅವಶ್ಯಕ. ಭಕ್ತ ಪ್ರಹ್ಲಾದ, ಧ್ರುವ, ನಚಿಕೇತ, ಹರಿಶ್ಚಂದ್ರ, ಶ್ರವಣಕುಮಾರ, ಮಾರ್ಕಾಂಡೇಯರ ಸಾಧನೆ, ತ್ಯಾಗದ ಪರಿಚಯವಾಗಬೇಕಾಗಿದೆ. ಮೊದಲೆಲ್ಲ ಶಾಲೆಗಳಲ್ಲಿ ಉಪಪತ್ಯ ಪುಸ್ತಕವಿತ್ತು, ಹಾಡುಗಳಿತ್ತು, ಕಥೆಗಳಿತ್ತು, ಕಥನ ಕವನವಿತ್ತು. ಶ್ರೀರಾಮ ಕೃಷ್ಣರ ಬಾಲಲೀಲೆಗಳು ಕಥಾರೂಪದಲ್ಲಿತ್ತು. ಆದರ್ಶಮಾತೆಯರು, ರಾಷ್ಟ್ರೀಯ ನಾಯಕರು, ದೇಶಕ್ಕಾಗಿ ಹೋರಾಡಿ ಬಲಿದಾನವಾದವರ ಬಗ್ಗೆ ಪತ್ಯಗಳಲ್ಲಿ ಮರಳಿ ಬರಲಿ. ಕೃಷಿಯೇ ಬದುಕಿನ ಮೂಲ. ನಾವೇನು ಸಾಧಿಸಿದರೂ ಉದರಕ್ಕೆ ಅನ್ನವೇ ಬೇಕಲ್ಲ. ಹಣವಿದೆ ಎಂದು ಹೊನ್ನು ತಿನ್ನಲಾಗದು. ಬದುಕ ಹಾದಿಯ ಜಂಜಾಟಗಳನ್ನು ಸುಲಭವಾಗಿ ಪರಿಹರಿಸಿ ಮುಂದೆ ಸಾಗುವ ಚಾಕಚಕ್ಯತೆ ನಮ್ಮಲ್ಲಿರಲಿ. ಏನೇ ಬಂದರೂ ಹಗುರವಾಗಿ ಸ್ವೀಕರಿಸೋಣ, ಚೆನ್ನಾಗಿರೋಣ. ಸ್ನೇಹಿತರೆ ಕೇಳಿದ್ರಲ್ಲ, ಈ ರೀತಿ ನಾವು ಬ್ರಾಡ್ಕಾಸ್ಟಿಂಗ್ ಅಥವಾ ಟ್ಯುಟೋರಿಯಲ್ ರೆಕಾರ್ಡಿಂಗ್ ಮಾಡೋ ರೀತಿ, ಹಾಗೆ ಆಡಿಯೋ ಬುಕ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.